ನಮ್ಮ ಜೊತೆ ಶಾಸಕರಾಗಿರ್ತಕ್ಕಂಥ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರಿದ್ದಾರೆ. ಸರ್, ತಾವು ಯಾವಾಗಲೂ ಸಹಿತ ನಮಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ಭರವಸೆಗಳನ್ನು ವ್ಯಕ್ತಪಡಿಸ್ತಾ ಇದ್ರಿ. ಆದರೆ ಆ ಭರವಸೆ ಈಗ ಸುಳ್ಳಾಗಿರ್ತಕ್ಕಂಥದ್ದು ಯಾಕೆ ತಪ್ಪಿತು? ಏನು ತಮ್ಮ ಒಂದು ಮೊದಲ ಪ್ರತಿಕ್ರಿಯೆ? ಯಾಕೆ ತಪ್ಪಿತು ಅಂದರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಹೈಕಮಾಂಡ್ಗೆ, ಮುಖ್ಯಮಂತ್ರಿಗಳಿಗೆ ಅಗತ್ಯ ಇಲ್ಲ. ಆ ಶಾಸಕರು ನಮಗೆ ಬೇಕಾಗಿಲ್ಲ. ನಮಗೆ ಎಷ್ಟು ಸಂಖ್ಯೆಯಲ್ಲಿ ನಮ್ಮಲ್ಲಿ ಮೆಜಾರಿಟಿ ಇದೆ, ಹಂಗಾಗಿ ಅವರ ಅಗತ್ಯತೆ ನಮಗಿಲ್ಲ. ವಿಶೇಷವಾಗಿ ಕೋಲಾರ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು ಹೆಚ್ಚಾಗಿರೋದ್ರಿಂದ ಅವರು ಏನು ಮಾಡಿದ್ರು ಸಹಿಸ್ಕೊಳ್ತಾರೆ ಅನ್ನೋ ಒಂದು ಭಾವನೆಯಿಂದ ನಮ್ಮನ್ನು ದೂರ ಇಟ್ಟಿದ್ದಾರೆ ಅಷ್ಟೇ. ಸರ್, ತಮಗೆ ಯಾರು ತಪ್ಪಿಸಿದ್ರು? ತಮ್ಮ ಪಕ್ಷದಲ್ಲೂ ಇರೋರು ತಪ್ಪಿಸಿದ್ರ ಅಥವಾ ಹೈಕಮಾಂಡೇ ಬೇಡ ನಾರಾಯಣ ಸ್ವಾಮಿ ಅವ್ರಿಗೆ ಅಂತ ಹೇಳ್ತಾ ಯಾವ ರೀತಿಯಾಗಿ ಅನ್ನುವಂಥ? ನಾವು ಬೇರೆಯವರಿಗಿಂತ ಮುಖ್ಯವಾಗಿ ಹೈಕಮಾಂಡಿಗೆ ನಾವೆಲ್ಲ ಶಾಸಕರು ಉಚಿತವಾಗಿ ಹೋಗಿ ಅವರಿಗೆ ಮನವರಿಕೆ ಮಾಡಿದ್ರು ಕೂಡ ತಪ್ಪಿಸಿದ್ದಾರೆ ಅಂದರೆ ಹೈಕಮಾಂಡೇ ಅಲ್ಲ. ತಮ್ಮ ಈಗ ಹಲವು ಶಾಸಕರು ಕೆಲವು ಅವರವರ ಜಿಲ್ಲೆ ಇರ್ತಕ್ಕಂಥ ಕೆಲವು ನಾಯಕರ ಹೆಸರುಗಳನ್ನ ಹೇಳ್ತಾ ಇದ್ದಾರೆ. ತಮಗೆ ಆ ರೀತಿಯಾಗಿರ್ತಕ್ಕಂಥ ಯಾರೋ ನಾಯಕರು ಅಡ್ಡಿಪಡಿಸಿದಾರ ಅನ್ನುವಂಥ? ನಮ್ಮ ಜಿಲ್ಲೆಯು ಯಾವ ನಾಯಕರು ಇಲ್ಲ. ನಮ್ಮ ಜಿಲ್ಲೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಅಧಿಕಾರ ಮಾಡಿ ಬೇರೆ ಹೋಗಿರ್ತಕ್ಕಂಥವರು ಅಥವಾ ಯಾರು ಇವತ್ತು ಅಧಿಕಾರ ವಂಚಿತರಾಗಿದ್ದಾರೆ ಅವರು ಕುತಂತ್ರ ಮಾಡಿರ್ಬೋದು. ಆದರೆ ಈ ಹೈಕಮಾಂಡ್ ನಮ್ಮ ಜಿಲ್ಲೆಯ ಪರಿಸ್ಥಿತಿಯನ್ನು ಅವಲೋಕಿಸಬೇಕಾಗಿತ್ತು. ಯಾಕೆ ಎರಡು ಜಿಲ್ಲೆಗಳನ್ನು ನೀವು ಸಾರಾಗಿ ನೆಗ್ಲೆಕ್ಟ್ ಮಾಡ್ತೀರಿ? ಒಂದು ಜಿಲ್ಲೆಗೆ 2, 3 ಕೊಡ್ತೀರಿ. ಅವರು ಸೇಫ್ ಆಗಿದ್ದರೆ ಸಾಕಾ? ಕಲಬುರಗಿಗೆ 3 ಕೊಡ್ತೀರಿ, ಮಂಡ್ಯಗೆ 2 ಕೊಡ್ತೀರಿ. ನಿಮಗೆ ಬೇರೆ ಕಡೆ ಇಷ್ಟ ಬಂದ ಕಡೆ 2, 3 ಕೊಡ್ತೀರಿ. ಯಾಕೆ ಸ್ವಾಮಿ? ಅವ್ರು ಮಾತ್ರ ಶಾಸಕರು, ನಾವಲ್ವಾ? ಅಂದರೆ ಅವರ ಪ್ರಭಾವಿ ಕ್ಷೇತ್ರಗಳವು. ಆ ಪ್ರಭಾವಿ ಕ್ಷೇತ್ರಗಳು ಮಾತ್ರ ಜಾಸ್ತಿ ಕೊಡಬೇಕು. ನಾವೆಲ್ಲ ಮಲ್ತಾಯಿ ಮಕ್ಕಳು, ನಾವು ಬರೀ ದುಡಿಯೋಕ್ಕಷ್ಟೇ ಇದ್ದೀವಿ. ಸ್ಲೇವ್ಸ್ ನಾವು ಗೆದ್ಕೊಂಬರ್ತೀವಿ ಆಸ್ತಿಗೆ ಮಾರ್ಕೊಂಡು, ನೀವು ಅಧಿಕಾರ ಅನುಭವಿಸ್ಕೊಂಡು ಎಂಜಾಯ್ ಮಾಡ್ತೀರಾ. ಸರ್, ತಾವು 2 ಜಿಲ್ಲೆ ಶಾಸಕರು ಸೇರಿದ್ದೀರಿ, ಏನೆಲ್ಲ ಚರ್ಚೆ ಆಗುತ್ತೆ? ತಮ್ಮ ಮುಂದಿನ ನಡೆ ಏನು ಅನ್ನುವಂಥದ್ದು? ಮುಂದಿನ ನಡೆ ನಾಳೆ ಸಭೆ ಸೇರ್ತಾ ಇದ್ದೀವಿ. ಆ ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ. ಓಕೆ, ಇದಿಷ್ಟು ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಬಸವರಾಜ್, ರಾಜ್ ನ್ಯೂಸ್, ಬೆಂಗಳೂರು.